ನಿಮಗೆ ಗೊತ್ತಾ, ಈ ಸಾಧಾರಣ ಬೇವು ಎಲೆ ಒಂದು ಕಾಲದಲ್ಲಿ ಸರ್ಕಾರದ ಕೋಟ್ಯಂತರ ರೂಪಾಯಿಗಳನ್ನು ಉಳಿಸಿತ್ತು. ಈಗ ನೀವು ಯೋಚಿಸ್ತಾ ಇರಬಹುದು, ಒಂದು ಬೇವು ಎಲೆಯಿಂದ ಅದು ಹೇಗೆ ಸಾಧ್ಯ ಅಂತ. ಹಾಗಿದ್ರೆ ಕೇಳಿ, ಇದು ಸರ್ಕಾರ ರೈತರಿಗೆ ಭಾರೀ ಸಪೋರ್ಟ್ ಮಾಡ್ತಿದ್ದ ಕಾಲದ ಕಥೆ. ದೇಶಕ್ಕಾಗಿ ಬೆಳೆ ಬೆಳೆಯಿರಿ ಅಂತ ಹೇಳಿ ರೈತರಿಗೆ ಸಬ್ಸಿಡಿ ದರದಲ್ಲಿ ಯೂರಿಯಾ ಕೊಡೋದನ್ನ ಸರ್ಕಾರ ಶುರು ಮಾಡ್ತು, ಬೆಳೆ ಚೆನ್ನಾಗಿ ಬರಲಿ ಅನ್ನೋ ಉದ್ದೇಶದಿಂದ. ಉದಾಹರಣೆಗೆ, ರೈತನಿಗೆ ಗೊಬ್ಬರ ಅಂಗಡಿಯಲ್ಲಿ 50 ಕಿಲೋಗ್ರಾಂ ಯೂರಿಯಾ 250 ರೂಪಾಯಿಗೆ ಸಿಗ್ತಿದ್ರೆ ಅದ್ರ ಹಿಂದೆ ಸರ್ಕಾರ 500 ರೂಪಾಯಿಯಿಂದ 1000 ರೂಪಾಯಿವರೆಗೆ ಸಬ್ಸಿಡಿ ಕೊಡ್ತಿತ್ತು. ಇದೇ ಕಾರಣಕ್ಕೆ 2010ರ ವೇಳೆಗೆ ಸರ್ಕಾರ ವರ್ಷಕ್ಕೆ ಬರೋಬ್ಬರಿ 65,000 ಕೋಟಿ ರೂಪಾಯಿ ಯೂರಿಯಾ ಸಬ್ಸಿಡಿಗೆ ಖರ್ಚು ಮಾಡ್ತಿತ್ತು. ಆದರೆ ಒಂದು ದೊಡ್ಡ ಸಮಸ್ಯೆ ಇತ್ತು, ಅಷ್ಟೊಂದು ಯೂರಿಯಾ ರೈತರ ಕೈಗೆ ತಲುಪ್ತಿರ್ಲಿಲ್ಲ. ಆಗ ಸರ್ಕಾರಕ್ಕೂ ಅನುಮಾನ ಶುರುವಾಯಿತು, ಇಷ್ಟೊಂದು ಯೂರಿಯಾ ಹೋಗ್ತಿರೋದು ಎಲ್ಲಿಗೆ ಅಂತ. ಆಮೇಲೆ ತನಿಖೆ ಮಾಡಿದಾಗ ಶಾಕ್ ಕೊಡುವ ಸತ್ಯ ಹೊರಬಂತು. ಹಲವರು ಸಬ್ಸಿಡಿ ಯೂರಿಯಾವನ್ನ ಕಡಿಮೆ ದರಕ್ಕೆ ಕೊಂಡು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಿಗೆ ಮಾರ್ತಿದ್ರು. ಯಾಕಂದ್ರೆ ಇದೇ ಯೂರಿಯಾವನ್ನ ರಾ ಮಟೀರಿಯಲ್ ಆಗಿ ಬಳಸಿ ರೆಸಿನ್, ಅಡಿಟಿವ್ಸ್ ಮತ್ತು ಕೆಮಿಕಲ್ಗಳನ್ನ ತಯಾರಿಸಲಾಗುತ್ತಿತ್ತು. ಅಷ್ಟೇ ಅಲ್ಲ, ಕೆಲವರು ಸಬ್ಸಿಡಿ ಯೂರಿಯಾವನ್ನ ಭಾರತದಿಂದ ಹೊರದೇಶಗಳಿಗೂ ರಫ್ತು ಮಾಡ್ತಿದ್ರು. ಯಾಕಂದ್ರೆ ಅಲ್ಲಿ ಯೂರಿಯಾ ದುಬಾರಿಯಾಗಿತ್ತು. ಇನ್ನೊಂದೆಡೆ ಯೂರಿಯಾ ತುಂಬಾ ಅಗ್ಗವಾಗಿದ್ದರಿಂದ ಕೆಲ ರೈತರು ಬೇಕಾಬಿಟ್ಟಿ ಬಳಸೋಕ್ ಶುರು ಮಾಡಿದ್ರು. ಇದರಿಂದ ಮಣ್ಣಿನ ಫಲವತ್ತತೆಯ ಸಮತೋಲನವು ಹಾಳಾಗ್ತಾ ಹೋಯಿತು. ಈಗ ಸರ್ಕಾರದ ಮುಂದೆ ಒಂದೇ ಪ್ರಶ್ನೆ, ರೈತರಿಗೆ ಸಬ್ಸಿಡಿ ದರದಲ್ಲೇ ಯೂರಿಯಾ ಕೊಡಬೇಕು, ಅದರ ದುರುಪಯೋಗವನ್ನೂ ತಡೆಯಬೇಕು. ಹಾಗಿದ್ರೆ ಸರ್ಕಾರ ಏನ್ ಮಾಡ್ತು ಗೊತ್ತಾ? 2015ರಲ್ಲಿ ಸರ್ಕಾರ ಒಂದು ಮಾಸ್ಟರ್ ಪ್ಲಾನ್ ಮಾಡಿತು. ಯೂರಿಯಾದ ಪ್ರತಿಯೊಂದು ಕಾಳಿನ ಮೇಲೂ ಬೇವು ಲೇಪನ ಮಾಡಿಸ್ತು. ಹೌದು, ನಿಮ್ಮ ಮನೆಯಲ್ಲೇ ಕಾಣೋ ಅದೇ ಬೇವು ಎಲೆಯ ಲೇಪನ. ಈ ಒಂದು ನಿರ್ಧಾರವೇ ಯೂರಿಯಾದ ಸಂಪೂರ್ಣ ಆಟವನ್ನೇ ಬದಲಾಯಿಸಿಬಿಟ್ಟಿತು. ಬೇವು ಲೇಪನ ಆದ ನಂತರ ಅದೇ ಯೂರಿಯಾ ಇಂಡಸ್ಟ್ರಿಗಳಿಗೆ ಯಾವ ಉಪಯೋಗಕ್ಕೂ ಬರಲಿಲ್ಲ. ಅದರ ಜೊತೆಗೆ ಯೂರಿಯಾದ ಮೇಲಿದ್ದ ಬೇವು ಲೇಪನದಿಂದ ಮಣ್ಣಿನೊಳಗೆ ಬಿಡುಗಡೆಯಾಗುವ ನೈಟ್ರೋಜನ್ ನಿಧಾನವಾಗಿ ಹೊರಬರಲು ಶುರುವಾಯಿತು. ಅದರಿಂದ ಕಡಿಮೆ ಯೂರಿಯಾ ಬಳಕೆ ಮಾಡಿದರೂ ಹೆಚ್ಚು ಫಲ ಸಿಗತೊಡಗಿತು. ಅಷ್ಟೇ ಅಲ್ಲ, ಸರ್ಕಾರ ಇನ್ನೊಂದು ದೊಡ್ಡ ಹೆಜ್ಜೆ ಇಟ್ಟಿತು. ದೇಶದ ಎಲ್ಲಾ ಗೊಬ್ಬರ ಅಂಗಡಿಗಳಲ್ಲೂ POS ಮಷೀನ್ ಅಳವಡಿಸಿತು. ಅಂದರೆ ರೈತ ಯೂರಿಯಾ ಖರೀದಿಸಬೇಕಾದರೆ ಮೊದಲು ತನ್ನ ಬೆರಳಚ್ಚು ಅಥವಾ ಆಧಾರ್ ಪರಿಶೀಲನೆ ಮಾಡಿಸಬೇಕು. ಆಗ ಮಾತ್ರ ಸರ್ಕಾರಕ್ಕೆ ಯೂರಿಯಾವನ್ನ ಖರೀದಿಸ್ತಿರೋದು ಯಾರು ಅನ್ನೋದು ಗೊತ್ತಾಗುತ್ತೆ. ಅದರ ನಂತರವೇ ಸಬ್ಸಿಡಿಯ ಹಣವನ್ನು ತಯಾರಕ ಕಂಪನಿಗೆ ನೀಡಲಾಗುತ್ತೆ. ಈ ಸಂಪೂರ್ಣ ಯೋಜನೆಯಿಂದ ಸರ್ಕಾರ ಪ್ರತಿ ವರ್ಷ ಸುಮಾರು 7,000 ಕೋಟಿ ರೂಪಾಯಿ ಹಣ ಉಳಿಸಿಕೊಳ್ಳಲು ಸಾಧ್ಯವಾಯಿತು. ಇದಕ್ಕೆ ಕಾರಣ ಕೇವಲ ಒಂದು ಬೇವು ಎಲೆ. ಆದರೆ ಇವತ್ತಿಗೂ ಯೂರಿಯಾವನ್ನ ಕೃಷಿಯಲ್ಲಿ ಬಳಸಲಾಗುತ್ತಿದೆ. ಅದಕ್ಕಾಗಿ ಸರ್ಕಾರ ಪ್ರತ್ಯೇಕವಾಗಿ ಸುಮಾರು 1.2 ಲಕ್ಷ ಕೋಟಿ ರೂಪಾಯಿಗಳ ಬಜೆಟ್ ಮೀಸಲಿಡುತ್ತದೆ. ಹಾಗಿದ್ರೆ ಈಗ ಅರ್ಥ ಆಗ್ತಿದೆಯಾ ಎಷ್ಟು ದೊಡ್ಡ ಆಟ ನಡೆಯುತ್ತಿತ್ತು ಅಂತ? ಈ ವಿಷಯ ನಿಮ್ಗೆ ಮೊದಲೇ ಗೊತ್ತಿತ್ತಾ ಅಥವಾ ಈಗ ಮೊದಲ ಬಾರಿಗೆ ಗೊತ್ತಾಯ್ತಾ? ಸತ್ಯ ತಿಳಿಯೋ ಧೈರ್ಯ ಇದ್ದರೆ ಕರ್ಯುಗ್ ವಿಷನ್ಸ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ವೈರಲ್ ಸುದ್ದಿಗಳಲ್ಲ, ವೈರಲ್ ಆಗದ ಸತ್ಯಗಳನ್ನೇ ನಾವು ತೋರಿಸ್ತೇವೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.